ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಒಂದು ಆದೇಶ ಹೊರಡಿಸ್ತಾರೆ, ಕಾಂಗ್ರೆಸ್ ಅದು ಬಂದು ಹಾಗಲ್ಲ ವಾಪಸ್ ತಗೊಳ್ತೀವಿ ಅಂತ ಇವರು ಆದೇಶ ವಾಪಸ್ ತಗೊಳ್ತಾರೆ. ಹಿಂಗೆ ಆಗ್ಬಿಟ್ರೆ ಮುಂದಕ್ಕೆ ಹೇಗೆ? ಹಿಜಬ್ ವಿವಾದ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಹಿಜಬ್ ವಿಚಾರವನ್ನ ಮುನ್ನೆಲೆಗೆ ತಂದು ಕೈ ಸುಟ್ಕೊಂಡ್ರಾ? ಪಕ್ಷ ಸರ್ಕಾರದ ಮಟ್ಟದಲ್ಲಿ ವಿಪಕ್ಷಗಳ ಪಾಲಿಗೆ ರಾಜಕೀಯ ಅಸ್ತ್ರವನ್ನ ಇವರೇ ಹೋಗಿ ತಗಳಿ ಚುಚ್ಚಿ ಅಂತ ಕೊಟ್ಟು ಬಂದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಹಿಜಾಬ್ ನಿಷೇಧ ವಾಪಸ್ ಪಡೆಯೋದಾಗಿ ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ರಾಜಕೀಯವಾಗಿ ದೊಡ್ಡ ಮಟ್ಟಿಗಿನ ಜಟಾಪಟಿಗೆ ಈ ಹಿಜಾಬ್ ಅಗೇನ್ 2022ರಲ್ಲಿ ಆರಂಭ ಆಗಿತ್ತು. 2023 ಮುಗಿಯೋ ಸಂದರ್ಭದಲ್ಲೂ ಒಂದು ವೇದಿಕೆ ಸಿಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ ಹಿಜಾಬ್ಗೆ. ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯಾಗಿ ಹಳೆ ಸರ್ಕಾರ ಏನು ಆದೇಶ ತಂದಿತ್ತು ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ತಾ ಇರುವಂತದ್ದು ಮೊದಲನೇ ಬಾರಿಗಲ್ಲ. ಡಿಕೆ ವಿಚಾರದಲ್ಲೂ ನೋಡಿದ್ವಿ. ಇದೀಗ ಹಿಜಾಬ್ ವಿಚಾರಕ್ಕೆ ಮತ್ತೆ ಅಂದ್ರೆ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಯಾವ ರೀತಿಯ ಹಂತಕ್ಕೆ ಹೋಗ್ಬೋದು ಮುಂದಕ್ಕೆ? ಸರ್ಕಾರಕ್ಕೆ ಇದು ಪಾಸಿಬಲ್ ಇದೆಯಾ? ಕೋರ್ಟ್ ಹಂತದಲ್ಲಿದ್ರೂ ಕೂಡ ಸರ್ಕಾರ ಈ ಆದೇಶವನ್ನ ತಗೋಬಹುದಾ ವಾಪಸ್? ಏನ್ ಹೇಳ್ತೀರಿ? ವಿದ್ಯಾ, ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿದ್ರು, ಹಿಜಾಬ್ ಬಿಜೆಪಿ ಅವಧಿಯಲ್ಲಿ ಹಿಜಾಬ್ ನಿಷೇಧ ಆದೇಶ ಆಗಿತ್ತು, ಅದನ್ನು ನಾವು ವಾಪಸ್ ಪಡಿತೇವೆ ಅಂತ. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ಕೆಂಡಾಮಂಡಲ ಆಗಿರುವಂಥದ್ದು. ಬಿಜೆಪಿಯ ನಾಯಕರು ನಿನ್ನೆಯಿಂದಲೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಡುವ ಮೂಲಕ ಸರ್ಕಾರದ ಈ ನಿರ್ಣಯವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನೀತಿ ಇದೆ, ಇದಕ್ಕೆ ವಿರುದ್ಧವಾಗಿ ಮಕ್ಕಳಲ್ಲಿ ಧರ್ಮಭೇದ ಮಾಡುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದು ಮುಸ್ಲಿಂ ಓಲೈಕೆ ತುಷ್ಟೀಕರಣ ನೀತಿ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಈ ತುಷ್ಟೀಕರಣ ನೀತಿ ಸರಿಯಲ್ಲ, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಧರ್ಮಭೇದ ಮಾಡುವಂತಹ ಈ ನಿಲುವೇ ಸರಿಯಿಲ್ಲ ಅನ್ನುವಂಥ ರೀತಿಯಲ್ಲಿ ಖಂಡಿಸ್ತಾ ಇದೆ. ಇದನ್ನ ಮತ್ತೊಂದು ಹೋರಾಟವಾಗಿ ಕೂಡ ಬಿಜೆಪಿ ಎತ್ಕೊಳ್ಳುತ್ತೆ. ಜೊತೆಗೆ ಇದು ಒಂದು ರೀತಿಯಲ್ಲಿ ಹಿಂದುತ್ವದ ಪ್ರಬಲ ಅಸ್ತ್ರ ಕೂಡ ಹೌದು. ಈಗಾಗಲೇ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಎತ್ಕೊಂಡು ಹೋರಾಟದ ರೂಪದಲ್ಲಿ ಬಿಜೆಪಿ ಮುಂದಾಗಲಿದೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ, ಮುಖ್ಯವಾಗಿ ಯುವ ಮತದಾರರು ಯಾರಿದ್ದಾರೆ ವಿದ್ಯಾರ್ಥಿಗಳು, ಅವರಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಲ್ಲಿ ಜನಾಭಿಪ್ರಾಯ ರೂಪಿಸುವಂತಹ ಪ್ರಯತ್ನಕ್ಕೂ ಕೂಡ ಬಿಜೆಪಿ ಮುಂದಾಗುವ ಸಾಧ್ಯತೆ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಮಸೂದ್ ತಮ್ಮ ಡೀಟೇಲ್ಸ್ಗೆ. ಬಿಜೆಪಿಗೆ ಸಿಕ್ಕಿರುವ ಅಸ್ತ್ರ ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆ ಪ್ರಶ್ನೆಯ ಜೊತೆಗೆ ಮತದಾರ ಯಾವುದನ್ನ ಯೋಚನೆ ಮಾಡ್ತಾನೆ, ಅಭಿವೃದ್ಧಿನ ಅಥವಾ ಈ ರೀತಿಯ ಭಾವನಾತ್ಮಕದ ವಿಚಾರವನ್ನ? ಬಿಜೆಪಿಗೆ ಇದು ಹಾಗಾದ್ರೆ ಕಳೆದ ಬಾರಿ ಮೈಲೇಜ್ ತಂದ್ಕೊಡ್ಬೇಕಿತ್ತು, ಒಂದ್ ವೇಳೆ ಅವ್ರು ಅಂದ್ಕೊಂಡಂಗೆ ಎಲ್ಲವೂ ಆಗಿದೆ.